ನಮಸ್ಕಾರ ಸರ್. ನಮಸ್ಕಾರ ರೀ. ಹನುಮಂತಪ್ಪಣ್ಣರ ಆರಾಮದಿರಿ? ಆರಾಮದಿರಿ ಸರ್. ಬರ್ರಿ ಸರ್, ತೋಟ ಕಡೆ ಹೋಗನ್ರಿ. ತೋಟದ ಕಡೆ ಹೋಗೋಣ ಬರ್ರಿ. ಬರ್ರಿ ಸರ್. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ದಿವಸ ಹನುಮಂತಪ್ಪ ರುದ್ರಪ್ಪ ಉಚನೂರು ರೈತರ ಜೊತೆಗೆ ಇದ್ದೇನೆ. ಒಳ್ಳೆಯ ರೈತ ಸಾಧಕರು ಇವರು. ಮೊದಲು ವಿಜಯ ಕರ್ನಾಟಕ ಪತ್ರಿಕೆಯವರು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದಾಗ ಈ ಕೃಷಿಕರಿಗೆ ಒಂದು ಉತ್ತಮ ಕೃಷಿಕ ಅಂತ ಹೇಳಿ ಬಹುಮಾನವನ್ನ ವಿತರಣೆ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಬಾಗಲಕೋಟೆಯಲ್ಲಿ ನಡೆದಂತಹ ಕೃಷಿ ಮೇಳದಲ್ಲಿ ಕೂಡ ಇವರು ಉತ್ತಮ ಕೃಷಿಕ ಪ್ರಶಸ್ತಿಯನ್ನ ತೆಗೆದುಕೊಂಡಂತಹ ವಿಜೇತರ ಜೊತೆಗೆ ನಾವು ಇವತ್ತಿನ ದಿವಸ ನಾವಿದ್ದೀವಿ. ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಾವು ನೇರವಾಗಿ ಹನುಮಂತಪ್ಪ ರುದ್ರಪ್ಪ ಉಚನೂರ್ ಅವರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಮಾತಾಡ್ಸೋಣ. ನಮಸ್ತೆ ಅಣ್ಣ. ನಮಸ್ಕಾರ ಸರ್. ಆರಾಮಿದ್ದೀರಿ? ಓಕೆ. ನಮ್ಮ ವೀಕ್ಷಕರಿಗೆ ತಮ್ಮ ಸಾಧನೆಯ ಬಗ್ಗೆ, ತಮ್ಮ ಒಂದು ಕೃಷಿಯ ಬಗ್ಗೆ, ಕೃಷಿಯ ಬದುಕಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ. ಪ್ರಾರಂಭ ಮಾಡೋಣ ಕಾರ್ಯಕ್ರಮ. ವೀಕ್ಷಕರೇ, ಈ ವಿಡಿಯೋ ದಯವಿಟ್ಟು ಹೆಚ್ಚು ಜನರಿಗೆ ತಲುಪಿಸುವಂತೆ ಮಾಡ್ರಿ. ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಅಣ್ಣ, ನಿಮ್ಮ ಕೃಷಿಯ ಬದುಕಿನ ಬಗ್ಗೆ ಪ್ರಾರಂಭ ಮಾಡ್ರಿ, ಹೇಳ್ರಿ. ನಾವ್ ನೋಡಿ ಸರ, ಈಗ ವರ್ಷದ ಪದ್ಧತಿ ಏನೈತ್ರಿ, ಈಗ ಇವೆಲ್ಲ ನೀವು ನೋಡ್ತಿರಲ್ಲ ಸರ, ಈ ಲೆಕ್ಕದಂತ ವರ್ಷದ ಪದ್ಧತಿ ಏಕ್ ನಾವ್ ಮಾಡ್ಕೊಂತ ಹೊಂಟಿರಿ ಸರ್. ಇವು ಜೋಳ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಭತ್ತ ಆಗಿರ್ಬೋದು, ಮುಂದ್ ಹೋದ್ರ ಪಪ್ಪಾಯಿ, ಬಾಳಿ, ಇವೆಲ್ಲ ನಾವ್ ವರ್ಷದ ಪದ್ಧತಿ ಏನೈತ್ರಿ ಸರ, ಹಂಗೆಲ್ಲ ನಾವ್ ಮಾಡ್ಕೊಂತ ಹೊಂಟೇವ್ರಿ. ಹೌದ್ರಿ ಸರ್. ಈಗ ನಾವ್ ನೋಡ್ರಿ ಸರ, ಮೊದಲ ಈಗ ಗದ್ದೆ ಅಗಿ ಚಲ್ಕೊಂಡ ಮತ್ ಗದ್ದೆ ಎಲ್ಲದಕ್ ಸಗಣಿ ಗೊಬ್ಬರ ತುಂಬಿ ನೆಲ್ಲ ಹಚ್ಕೊಂಡಿವ್ರಿ ಸರ. ಆಮೇಲೆ ಈಗ ಅವು ಎಲ್ಲಾ ಹಚ್ಕೊಂಡ್ ನೀರು ಬಿಡ್ಕೊಂಡು ನಾವು ಇದು ಸರ್ಕಾರಿ ಗೊಬ್ಬರ ಏನು ಹಾಕಂಗಿಲ್ಲ ಸರ, ಆರ್ಗ್ಯಾನಿಕ್ ಮೇಲೆ ಇದು ಮಾಡ್ಕೊಂಡು ನಮ್ ಮನೆಗೆ ನಾವು ಉಪಯೋಗ ಮಾಡ್ಕೊಂತ ಹೊಂಟಿವ್ರಿ ಸರ್. ಮನಿಗೆ ಬಳಸ್ತೀವಿ? ಹೌದ್ರಿ ಸರ್. ನೀವು ರೈಸ್ ಕೊಂಡಲ್ಲ ಬೇರೆ? ಇಲ್ರಿ ಸರ್, ಕೊನಾಗಲ್ರಿ. ನಾವ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಬಂದ ಎಲ್ಲಾ ಸೀದಾ ನಮ್ಮ ವರ್ಷ ತನ ನಾವ್ ಅದನ್ನ ಮಾಡ್ಕೊಂತ ಹೋಗ್ಬಿಡ್ತೀವಿ ಸರ್. ಯಾವ ಗೌರ್ಮೆಂಟ್ ಅಕ್ಕಿನ ಇದು ಮಾಡಂಗಿಲ್ರಿ. ಈಗೇನ ಅಂದ್ರೆ ಎಷ್ಟ್ ಮಡಿ ಅದಾವ್ರಿ ನೀವು? ಇವು 4 ಮಡಿ ಅದಾವ್ರಿ ಸರ್. 2 ದೊಡ್ಡ ಅದಾವ, 2 ಸಣ್ಣ ಅದಾವ. ಮನಿ ಪೂರ್ತಿ? ಹೌದ್ರಿ ಸರ್. ಇವು ಒಂದ್ 20-25 ಪ್ಯಾಕೆಟ್ ನೆಲ್ಲ ಕರ್ ಸರ್, 50 kg ಇವು. ಯಾವ ನಾವ್ ಇದನ್ನ ಕೀಟನಾಶ ಹೊಡಿಗಿಲ್ರಿ ಬಾಳ, ಅಲ್ಲಿಂದ ಕೆಮಿಕಲ್ ಗೊಬ್ಬರನ ಹಾಕಂಗಿಲ್ರಿ. ಎಲ್ಲಾ ಸಗಣಿ ಗೊಬ್ಬರ ಹಾಕಿ ಅದ್ರ ಮೇಲೆ ನಾವ್ ಹಚ್ಕೊಂಡ್ ನಮ್ ಮನಿಗ್ ಉಪಯೋಗ ಮಾಡ್ಕೊಂತ ಹೊಂಟಿವ್ರಿ ಸರ್. ಹೌದ್ರಿ. ಈಗ ಏನೈತಲ್ರಿ, ಇದು ಹಸಿ ಮೆಣಸಿಕಾಯಿ ಹಾಕಿವ್ರಿ ಸರ. ಇವನ್ನೆಲ್ಲ ಮತ್ತೆ ಈಗ ಹಸಿಕಾಯಿ ರೇಟ್ ಇದ್ರ ಮಾರ್ಕೆಟ್ ಮಾರ್ತೀವ್ರಿ. ಆಮೇಲೆ ಮತ್ತೆ ಹಣ್ಣುಗಾಯಿ ಮಾಡ್ಕೊಂಡು ನಮ್ಗ ಮನೆಗೆ ಉಪಯೋಗ ಒಣಕಾಯಿ ಮಾಡ್ಕೊಂತಾರ ಸರ್. ಚೆನ್ನಾಗ್ ಬಂದೈತ್ರಿ, ಚಲೋ ಒಳ್ಳೆ ವೆರೈಟಿ ಹಚ್ತಾರ ಸರ್. ಮತ್ತೆ ನಮ್ಗ ಹಣ್ಣುಗಾಯಿನೂ ಬೇಕಾ, ಎಲ್ಲದಕ್ಕೂ ಬೇಕಲ್ರಿ ಸರ್. ಡ್ರಿಪ್ ಮುಖಾಂತರ ಮಾಡ್ಕೊಂಡು ಇವನ್ನೆಲ್ಲ ಮತ್ತೆ ಆರ್ಗ್ಯಾನಿಕ್ ಮಾಡ್ಕೊಂತ ಹೊಂಟಿವ್ರಿ ಸರ್. ನೋಡ್ರಿ ಸರ್, ನೋಡ್ರಿ ಸರ್, ಇಲ್ಲಿ ಕಡೆ ಶೇಂಗಾ ಹಾಕಿರಿ ಸರ. ಈಗ ಇದು ಒಂದ್ 2.5-3 ತಿಂಗಳು ಐತ್ರಿ ಸರ್. ಈಗ ಇದು ನಮ್ಗ ಎತ್ತಿಗೆ ಬಳ್ಳಿನೂ ಬೇಕ್ರಿ. ಆಮೇಲೆ ಮತ್ತೆ ಶೇಂಗಾ ಬಾಳಿ ಬೀಜಕ್ಕೂ ಬೇಕ್ರಿ. ನಮ್ ಮಂಕಲ್ರಿ ಇವೆಲ್ಲ. ಎಣ್ಣೆ ಮಣ್ಣು ಹೊಡೆದಿವ್ರಿ ಸರ. ಒಂದ್ಸರಿ ಇದು ಮಳೆ ಮಾಡಿ ಬೀಡ್ ಹಚ್ಕೊಂಡ್ಬಿಡತ್ರಿ. ಈಗೆಲ್ಲ ಮಂಕಲ್ರಿ ಸರ್. ಇವು ಏನೈತ್ರಿ, ಇನ್ನೊ ಒಂದ್ 1.5 ತಿಂಗಳು ಬರ್ತಾರ ಸರ್. ಇನ್ನೂ 1.5 ತಿಂಗಳು ಇನ್ನೊ ಒಂದ್ 1.5 ತಿಂಗಳಾಗಂತ ಕಿಸ್ಕೊಂತಾರ ಸರ್. ಈಗ ಆಲ್ರೆಡಿ ಮಂಕ್ ಅದಾವ್ರಿ, ಕಿಸ್ಕೊಂತಾವ. ಮತ್ ಜನಕ್ ಬಳ್ಳಿನ ಆಗತ್ರಿ. ನಮಗೂ ಒಳ್ಳೆ ಬಿತ್ತಕ್ ಬೀಜಕ್ಕೂ ಶೇಂಗಾ ಬೇಕಂತ. ಹೌದ್ರಿ ಸರ್. ಬರ್ರಿ ಸರ್, ಆಗ ಮುಂದ್ ಬರ್ರಿ ಸರ್. ನೋಡ್ರಿ, ಇಲ್ಲಿ ಈ ಕಡೆ ಮತ್ತೆ ನಮ್ಮ ಜೋಳ ಹಾಕಿವ್ರಿ ಸರ. ಇವೆಲ್ಲ ಆರ್ಗ್ಯಾನಿಕ್ ದಾಗ್ರಿ. ಮತ್ತೆ ಆರ್ಗ್ಯಾನಿಕ್ ದಾಗ ಜೋಳನ ಹಾಕಿವ್ರಿ ಸರ. ಈಗ ಏನೈತಿ, ಚೆಂಡಿ ಹರ್ಕಂದ್ರಿ ಸರ, ಮಿಷನ್ ಹಾಕ್ಯಂದ ಇದು ಸೊಪ್ಪಿನ ನಮ್ಗ 1 ತಿಂಗಳು 1.5 ತಿಂಗಳು ಇದು ಎತ್ತು ಎಮ್ಮಿ ಒಡ್ಡಿ ಎಲ್ಲಾ ನಮ್ಗ ದನಕ್ ಅನುಕೂಲ ಆಗ್ತದ್ರಿ ಸರ್. ಎಷ್ಟ್ ಎಮ್ಮೆ ಅದಾವ್ರಿ? ಎಮ್ಮೆ ಎಮ್ಮಿ ಒಂದ್ 3 ಅದಾವ್ರಿ ಸರ, 2 ಎತ್ತು ಅದಾವ್ರಿ ಸರ. ಉಳಿದು ಮತ್ತೆ ಆ ಗಾಡಿ ಇವೆಲ್ಲ ಅದಾವ್ರಿ ಸರ. ನಮ್ಗ ಐನ ಬೇಕಲ್ರಿ ಸರ್. ಎಷ್ಟ್ ಎಕರೆ ಐತೆ ಹೊಲ? ನಮ್ದು ಒಂದ್ 50 ಎಕರೆ ಮೇಲೆ ಐತಿ ಸರ. ನಾವ್ ಒಂದ್ 5 ಮೇಂಟೈನ್ ಮಾಡ್ತೀರಿ? ಇಲ್ರಿ, ನಮ್ಮ ಅಣ್ಣಾರ್ ಇಬ್ರು ಅದಾರ. ನಾವ್ 5 ಮಂದಿ ಒಟ್ಟ. ನಾವ್ 3 ಒಕ್ಕಲ್ತನ ಮಾಡ್ತೇವ್ ಸರ್. 2 ಏನೈತಿ ನೌಕರಿ ಮಾಡ್ತಾರ ಸರ್. ಹ್ಞೂನ್ರಿ ಸರ್. ಅದು ಏನೋ ವಿಶೇಷ ಹಾಕಿರಲ್ಲ? ಅವು ಸರ್ ಗ್ಲಾಪ್ ಸರ್. ಅವ್ ಏನೈತಿ, ಸಾಯಂಕಾಲ ಕೀಟನಾಶ ಹುಳ ಮಿಡ್ತಿ ಇಂಥವೆಲ್ಲ ಬಂದ್ರ ಅದ್ರ ಪುಟ್ಟಿ ಐತ್ರಿ ಸರ. ಅದೇನೈತೆ ಸೀದಾ ಹುಳ ಬಂದ್ ಬಿದ್ದ ಇದಾಗಿ ಅದಕ್ಕೆ ರೋಗ ರುಚಿ ಕಮ್ಮಿ ಆಕವ್ರಿ. ಹೌದೌದು.
ಅವು ಹೊರಗಡೆ ಹೋದ್ರ 2,500-3,000 ಬರ್ತಾರೆ ಸರ್. ನಿಮ್ಗೆ ಹಂಗ ರೈತರ ನಮ್ಗೆ ಏನಲ್ರಿ ಒಂದ್ ಸಂಸ್ಥೆದಾರು ಒಂದ್ ಕೊಟ್ಟಿದ್ರು ಒಂದ್ ನಾವ್ ತಗೊಂಡ್ ಬಂದಿರಿ ಸರ್. ಹೆಂಗ ಫ್ರೀನಾ? ಅಲ್ರಿ 2,500 ಕೊಟ್ಟು ತಗೊಂಬಂದಿದ್ರಿ. 500 ರೂಪಾಯಿ ಸಬ್ಸಿಡಿ. ಹೌದೌದ್ರಿ ಸರ್. ಮತ್ತೆ ಈಗ ಮುಂದೆ ಏನ್ರಿ ಇವೆಲ್ಲ ರಾಶಿ ಮಿಷನ್ ನಮ್ಮವ ಮಾಡಿರಿ ಸರ್. ಎಲ್ಲ ನಮ್ಮವ ಇಲ್ಲೇ ಸಜ್ಜಿ ಎಲ್ಲ ಏನ್ ಬಂದ್ರಿ ಇಲ್ಲೇ ಮಿಷನ್ ಹಾಕಿನದ್ರಿ ಇಲ್ಲೇ ನಮ್ಮ ಹೊಲ್ದಾಗ ನಿಂದ್ರಿಸ್ಬಿಡದ್ರಿ. ಸಮಗ್ರ ಕೃಷಿಗಾರರು. ಈಗ ನಿಮ್ ತೋಟದೊಳಗ ಯಾವ್ಯಾವ ಬೆಳೆಗಳು ಅದಾವ ಈಗ? ಈಗ ನೋಡ್ರಿ ಸರ್, ಆ ಕಡೆ ಬಂದ್ರಿ ಅಲ್ಲಿ ಭತ್ತರಿ, ಶೇಂಗಾ, ಮೆಣಸಿನಕಾಯಿ, ಇವು ಜೋಳ, ಆ ಕಡೆ ಈ ಕಡೆ ಪಪ್ಪಾಯಿ, ಈ ಕಡೆ ಹೋದ್ರ ತರಕಾರಿ ಹೂಕೋಸ್ರಿ ಇವೆಲ್ಲ, ಮುಂದ್ ಮತ್ ಹೋದ್ರ ಬಾಳಿ, ಆ ಕಡೆ ಹೋದ್ರ ಮಾವು, ನಿಂಬೆ, ನುಗ್ಗಿ ಗಿಡ ಎಲ್ಲಾ ಅದಾರ ಸರ್. ಮತ್ ಮುಂದೆ ಹೋದ್ರೆ ಈಗ ಜೀವಾಮೃತ ಇವತ್ತು ವರ್ಷ ಖಾಲಿ ಮಾಡಿದಿರಿ. ಮತ್ತ ಅದ್ರ ಮುಂದ್ ಸೀದಾ ಹೋದ್ರ ಮುಂದ ಜೇನಿನ ಪೆಟ್ಟಿಗೆ ಬರ್ತಾರ ಸರ್. ಜೇನ್ ಸಾಕಾಣಿಕೆ ಕೂಡ ಮಾಡಿರಿ? ಹೌದ್ರಿ ಸರ್. ಎಲ್ಲದ ಪೆಟ್ಟಿಗೆ? ಅಲ್ಲಿ ಮುಂದ್ ಬದವಲ್ರಿ ಸರ್, ಇಲ್ಲಿ ಕಾಣ್ತಾವಲ್ರಿ. ಆಮೇಲೆ ಮತ್ ಇಲ್ಲಿ ಈ ಕಡೆ ಹೋದ್ರೆ ಎರೆಹುಳ ಚಟ್ಟಿ ಮಾಡಿ ಜೀವಾಮೃತ ಮಾಡಿ ಇವತ್ತು ಸ್ಪ್ರೇ ಮಾಡಿರಿ ಸರ್. ಎಲ್ಲಾ ತರಕಾರಿಗೆ ಸ್ಪ್ರೇ ಮಾಡಿರಿ. ಹೌದ್ರಿ ಸರ್. ಎಲ್ಲಾ ಮಾಡ್ಕೊಂತ ಹೊಂಟಿರಿ ಸರ್. ಈ ಕಡೆ ಈಗ ತರಕಾರಿ ಹೂಕೋಸು, ಇದು ಪಪ್ಪಾಯಿ ರೀ ಸರ್. ಇದು ಎಷ್ಟ್ ತಿಂಗಳದ ಐತ್ರಿ ಇದು? ಈಗ ಒಂದು 8.5 ತಿಂಗಳು ಐತಿ ನೋಡ್ರಿ ಸರ್. ಡಿಸೆಂಬರ್ನೇ ನಾಟಿ ಮಾಡಿದ್ರಿ. ಈಗ ಡಿಸೆಂಬರ್ ನಾಟಿ ಮಾಡಿದ್ರಿ. ಔಷಧಿ ಸಿಂಪಡಣೆ ಮಾಡಿರಿ? ಆರ್ಗ್ಯಾನಿಕ್ ಇದು ಒಂಚೂರು ಕೆಮಿಕಲ್ ಸ್ವಲ್ಪ ಮಿಕ್ಸ್ ಮಾಡಿ ಹೊಡೆದಿರಿ ಸರ್. ಹೌದ್ರಿ. ಅದು ಒಂಚೂರು ಬೆಳೆ ಉಣ್ಣಿ ಮಗ್ಗಂತ ಬರಕತ್ತಿತ್ರಿ. ಹಂಗಾಗಿ ನಾವ್ ಒಂಚೂರು ಸ್ಪ್ರೇ ಮಾಡಿವ್ರಿ. ಮೊನ್ನೆ ಮಾಡಿವ್ರಿ. ಇವತ್ತು ಒಂಚೂರು ತರಕಾರಿ ಮಾಡಿದ್ರಿ. ಇನ್ನು ಸ್ಮೆಲ್ ಐತಲ್ರಿ? ಮತ್ತೆ ಅದು ಸ್ಮೆಲ್ ಇರ್ತರಿ ಸರ್. ಅದು ಮೊನ್ನೆ ಮಾಡಿದ್ರು ಇವತ್ತಿನ ಇನ್ನೂ ಇರುತ್ತ? ಇನ್ನ ಇರ್ತರಿ ಸರ್. ಅದು ಮತ್ತೆ ಒಂದ್ 7 ದಿನ ಆದ್ರೂನ ಸ್ಮೆಲ್ ಇರ್ತರಿ ಸರ್. ಅದು ಹ್ಞೂ ಸರ್. ನೀವು ಸಗಣಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀರಿ ಇದಕ್ಕ? ಹೌದ್ರಿ ಸರ್. ಎಲ್ಲಾ ಸಗಣಿ ಗೊಬ್ಬರ ನಮ್ಮ ತೋಟದಾಗ ನಮ್ಗ ಆಳಕ್ಕಂದ್ರೆ ನಾನು ಮತ್ ಬೇರೆ ಕಡೆಲಿಂದ ತರಿಸ್ತೀನಿ ಸರ್ ಸಗಣಿ ಗೊಬ್ಬರನ. ಅದನ್ನ ಅದಾದ್ರ ಭೂಮಿ ಫಲವತ್ತಿ ಇರ್ತಾರೆ. ಇವೆಲ್ಲ ಕೆಮಿಕಲ್ ಆದ್ರ ಭೂಮಿದು ಜೀವ ಸೂಕ್ಷ್ಮ ಜೀವಗಳೆಲ್ಲ ಆಗ್ಬಿಡ್ತೇವೆ ಸರ್. ಹಂಗಾಗಿ ಒಂಚೂರು ನಾವು ಯಾರ ಏನೋ ಮಾಡ್ಲವ್ರ ಕೆಮಿಕಲ್ ಇಂದ ನಮ್ ಮುಂದ ಭೂಮಿ ಅನ್ನ ಬೆಳೈತಿ ಅಂತಾರೆ. ಆದ್ರೆ ನಾವು ಕೆಮಿಕಲ್ ಹಾಕ್ತೇವ ಅಲ್ಪ ಸ್ವಲ್ಪ ರೀ. ಈಗ ಏನೈತಿ ನಮ್ದು ಆರ್ಗ್ಯಾನಿಕ್ ಮೇಲೆ ಹೆಚ್ಚಾನೆಸ್ತ್ರಿ ಸರ್. ಹೌದೌದು. ಈಗ ಪಪ್ಪಾಯಿನ ಫಸ್ಟ್ನೇ ಕಟಾವ ಅಥವಾ ಏನ್ ಒಂದ್ಸರಿ ಕಟಾವ ಆಗಿ? ಫಸ್ಟ್ನೇ ಅಲ್ಲೇ 2ನೇ ಕಟಾವ್ ಮುಗ್ದತ್ರಿ. ಈಗ 2ನೇ ಕಟಾವ್ ಈಗ ಮಾಡಿದ್ರೆ 3ನೇ ಕಟಾವ್ರಿ. ಈಗ ಮಾಡಿದ್ರೆ 3ನೇ ಕಟಾವ್ರಿ. ಹ್ಞೂ ಸರ್. ಇಲ್ಲಿ ಮುಂದ ಮತ್ತೆ ಇವು ಜೇನು ಸಾಗಾಣಿಕೆ ಅದಾರ ಸರ್. ಎಲ್ಲಿ ನೋಡ್ರಿ ಇಲ್ಲಿ ಮುಂದ ಅದಾರ ಸರ್. ಮತ್ತೆ ಅವು ಯಾವ್ನ ಯಾಕೆ ಇಟ್ಟಿವಿ ಅಂದ್ರ ಈಗ ಇದು ಎಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಎಲ್ಲಿ ಆಗತ್ತ? ನೀವ್ ಎಲ್ಲಿ ನೋಡ್ರಿ, ಕೇರಳ, ದಿಲ್ಲಿ, ಇಂದೂರು ಈ ಕಡೆ ಅವ್ರೆಲ್ಲ ಏಜೆನ್ಸಿ ಇರ್ತಾವ್ರಿ, ಇಲ್ಲಿಗೆ ಬರ್ತಾರ ಸರ. ಇವು ಜೇನಿನ ಪೆಟ್ಟಿಗೆ ಅದಾರ ಸರ. ಒಟ್ಟ ಜೇನ್ ಪೆಟ್ಟಿಗೆ ಹೊಲ ತುಂಬಾ ಅದಾವು? 4 ಪೆಟ್ಟಿಗೆ ಇಟ್ಟಿರಿ ಸರ್. 4 ಪೆಟ್ಟಿಗೆ? ಹೌದ್ರಿ. ಆ ಕಡೆ 2 ಪೆಟ್ಟಿಗೆ ಇಟ್ಟಿರಿ. ಈ ಕಡೆ ನಿಮ್ಗ ಇದನ್ನ ಹುಳ ಕಡೆಯಲ್ಲವು? ಹುಳ ಕಡೆಗಲ್ಲ ಸರ. ಇದರಿಂದ ನಮ್ಗೆ ಏನಂದ್ರ ಸರ, ನಮ್ಮ ಪೀಕಿಗೆ ಇಳುವರಿ ಏನಾರ ಒಂದ್ ಗಿಡ ಹೂವಕ್ದಾಗ ಪೌಡ್ರ್ ಏನಾರ ಅದು ಇರಲ್ಲ, ಹೂವ ಡ್ರಾಪ್ ಆಗ್ತಂದ್ರ ಇದು ಮೇಯ್ಕೊಂಡ ಪೌಡ್ರ್ ಇದ್ದ ಗಿಡ ಹೋಗಿ ಅದು ಕುಂತಂದ್ರ ಪೀಕ್ನ ಇಳುವರಿ ಜಾಸ್ತಿ ಬರ್ತದೆ ಸರ್. ಅದು ಮುಖ್ಯ ಕಾಲ ನಾವು ಮೇನ್ ಜೇನು ಸಾಗಾಣಿಕೆ ಮಾಡಿ. ಇದರಿಂದ ನೀವು ಜೇನನ್ನು ಕೂಡ ಬಿಡ್ಸಂತೀರಿ ಸರ್. ಜೇನನ್ನು ಮನಿಗೆ ಅಷ್ಟ ನಮ್ ಮನಿಗೆ ಅಷ್ಟ ಬಳಸ್ತೀವಿ. ಹೌದ್ರಿ ಸರ್. ಈಗ ಹಿಂಗೈತೆ ಲೇಬರ್ ಬರ್ತಿರ್ತಾರ ಸರ್, ಅವರು ಒಂಚೂರು ಬಿಡ್ಸಂತ ಅಂತಾರ. ನೋಡ್ರಿ ಒಟ್ಟು ನಮ್ಗ ಹುಳ ಒಂದ್ ನಮ್ಗ ಪೀಕಿಗೆ ಅನುಕೂಲ ಆದ್ರೆ ಸಾಕಲ್ಲ ಅನ್ನೋದು ನಮ್ ಉದ್ದೇಶ. ಮತ್ತೆ ಜೇನು ಸಾಕಾಣಿಕೆ ಮಾಡುವ ವಿಧಾನ ಹೆಂಗ? ಮತ್ತೆ ಅದರಲ್ಲಿ ಈ ಹುಳುಗಳು ನಾವು ಒಂದು ಪದಿಯೊಳಗೆ ಎಲ್ಲ ರೆಡ್ಡಿತ್ತಪ್ಪ ಅಂದ್ರೆ ಬಿಡಿಸಿರ ಹೊರಟೋಗ್ಬಿಡುತ್ತೆ. ಅಯ್ಯೋ ಹೋಗಲ್ರಿ ಸರ್. ಇದು ಹೋಗಲ್ರಿ. ಅದ ಏನೋ ಒಂದ್ ರಾಣಿ ಹುಳ ಅಂತ ಇರ್ತಾರ. ಐತೇನ್ರಿ? ಆ ರಾಣಿ ಹುಳ ಅಂತ ಐತ್ರಿ. ಈಗ ಅದ ರಾಣಿ ಹುಳ ಅದು ಇತ್ತಂದ್ರ ಆ ಹುಳ ಎಲ್ಲಿ ಹೋಗಲ್ಲ ಅಂತ್ರಿ. ಸೀದಾ ಒಳ್ಳೆ ಮೆಟ್ಟಿಗೆ ಬಿಡಿಸಿರನು ಒಳ್ಳೆ ಅಲ್ಲಿಗೆ ಬಂದ್ ಬರ್ತಾರೆ. ಅದು ಮತ್ತೆ ಮುಂದಕ್ಕೆ ಹೋಗೋಣ. ಅದ ಏನ್ರಿ ಒಂಚೂರು